ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರ್ ಅವರ ಕಾರ್ಯಾಲಯದಲ್ಲಿ ಆಗಸ್ಟ್ 15, 2026ರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಪೂರ್ವಭಾವಿ ಸಭೆ ಶ್ರೀ ವೈಎಸ್ ಸೋಮನಕಟ್ಟಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ತಹಶೀಲ್ದಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಹಾಗೂ ವೈಭವದಿಂದ ಆಚರಿಸೋಣ ಎಂದು ಹೇಳಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಒಂದೊಂದು ಕಾರ್ಯವನ್ನು ವಹಿಸಿಕೊಟ್ಟರು. ಅನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಸಂತ್ ರಾಥೋಡ್ ಅವರು ನಿವೃತ್ತರಾಗುವ ಪ್ರಯುಕ್ತ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಯದಲ್ಲಿ ಗುರುಶಾಂತ್ ಗೌಡ ದಾಶಾಳ್, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಹಲವಾರು ಸಂಘಟನೆಗಳ ಮುಖಂಡರು, ಗಣ್ಯರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಕಾಲೇಜ್ ಉಪನ್ಯಾಸಕರು ನೇಮಿಸ್ತೀರಿ ನೋಡ್ರಿ, ರಿಟೈರ್ಡ್ ಆದವರು ಯಾರು ನಿಷ್ಪಕ್ಷಪಾತ ನೋಡಿದ್ರೆ ತಾವುಗಳು ನಾ ಮುಂದು ನೀ ಮುಂದು ನಾ ಅಡ್ಡು ಇದ್ದು ಅಂತ ಹೇಳಿ ಸ್ವಲ್ಪ ಆಕ್ಸಿಡೆಂಟ್ನು ಆಗ್ತವೆ. ಅದ್ರ ಜೊತೆಲಿ ಮೈಕಿಂದ ಏನೋ ಸ್ವಲ್ಪ ಸರಿಯಾಗಿದೆ ಮಾಡಿಸ್ತಾರೆ. ಯಾಕಂದ್ರೆ ನಿರೂಪಣೆ ಮಾಡೋರು ಕೈಯಾಗೂ ಒಂದು ಸ್ವಲ್ಪ ಇದು ಇರ್ತದೆ. ಅಲ್ಲಿ ತಗೊಂಡು ರಾತ್ರಿಗೆ ಆಡೋದು, ಅಲ್ಲಿಂದ ಮತ್ತೊಂದು ಇದು ಮಾಡೋದು, ಆಮೇಲೆ ಕ್ಲಿಪ್ ಹಾಕ್ತಿರ್ತಾರೆ. ಆಡೋ ಹೊತ್ತಾಗ ಅದೊಂದು ಸ್ವಲ್ಪ ಇದು ಇರ್ತದೆ. ಅದು ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಹಿತಿ ಇದ್ದಂಥ ವ್ಯವಸ್ಥೆ ಮಾಡಿಸ್ತಾರೆ. ಆ ರೀತಿ ನಾವು ಧ್ವಜ ಕಟ್ಟಬೇಕು ಅನ್ನೋದು ಸ್ವಲ್ಪ ಒಂದು 2 days 4 days ನೀವು ಟ್ರೈನಿಂಗ್ ಕೊಡ್ತೀವಿ. ಏನು ಸರ್, ಯಾರೇ ಗೊತ್ತಿಲ್ಲ ಬಂದು ಟ್ರೈನಿಂಗ್ ತೊಗೊಳ್ತೀವಿ ತಾಲೂಕು ಪಂಚಾಯತ್ನಾಗ. ಆ ರೀತಿ ಮರಳಿ ಮತ್ತೆ ಆಡು ಚಲೋ ತರಬೇತಿ ಸರ್. ಧ್ವಜಾರೋಹಣ ತರಬೇತಿ ನೀವೇನು ಆಯೋಜನೆ ಮಾಡಿದ್ರೆ ಅಂದ್ರೆ ನಾವೇ ಬಂದು ಭಾರತಸಭಾದಲ್ಲಿ ಮಾಡ್ಬಿಡಿ ಸರ್. ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಇಬ್ಬರು ಭಾವಚಿತ್ರಗಳನ್ನು ನಾವು ಇಟ್ಟು ಅವರಿಗೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ಗೌರವವನ್ನು ಸಲ್ಲಿಸಿ ನಂತರ ಧ್ವಜಾರೋಹಣವನ್ನು ಮಾಡಬೇಕು. ಇದು ಕಡ್ಡಾಯ, ಸರ್ಕಾರದ ಆದೇಶವೂ ಕೂಡ ಇದೆ. ಅದರ ಜೊತೆಗೆ ಅವತ್ತು ಎಲ್ಲರೂ ನಮ್ಮ ಬಸವನ ಬಾಗೇವಾಡಿ ಪಟ್ಟಣದ ಎಲ್ಲ ಸಮಾಜ ಬಾಂಧವರು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಪತ್ರಕರ್ತ ಮಿತ್ರರು, ಒಟ್ಟಿನಲ್ಲಿ ಎಲ್ಲ ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರ ಭಕ್ತರು ಅಲ್ಲಿ ನಾವು ಸೇರಿ 9 ಗಂಟೆಗೆ ಅಲ್ಲಿ ಸಾರ್ವಜನಿಕವಾಗಿ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ. ಅದಕ್ಕೋಸ್ಕರ ಆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅದಕ್ಕೆ ಕೋಆರ್ಡಿನೇಷನ್ ಮುಖಾಂತರ, ಕೋಆಪರೇಷನ್ ಮುಖಾಂತರ ಅದನ್ನು ಮಾಡಬೇಕಾಗ್ತದೆ. ಅದಕ್ಕೆ ಯಾವ್ಯಾವ ಇಲಾಖೆಗಳು ಏನೇನು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಲ ತಮ್ಮ ಎಲ್ಲರ ಒಂದು ಅನುಮತಿ ಮೇರೆಗೆ ಒಂದು ಏನು ಬದಲಾವಣೆ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ. ಏನು ಅಂತಂದರೆ ಈಗೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತವಲ್ಲ, ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಾಗ ಅಲ್ಲಿ ಯಾರು ಒಂದು 8 ಟೀಮ್ ಇರ್ತಾವಂದ್ರೆ 8 ತಂಡಗಳಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ನಿರ್ಣಾಯಕರನ್ನು ನೇಮಿಸಿ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮಾಡಿಬಿಟ್ಟು ಅವ್ರಿಗೆ ಬಹುಮಾನ ಫಲಕಗಳನ್ನು, ಪ್ರಶಸ್ತಿ ಫಲಕಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದನ್ನು ಮಾಡಿದ್ವಿ. ನಿಮ್ಮೆಲ್ಲರ ಒಪ್ಪಿಗೆ ಇರ್ತದೆ ಅಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ರೈತ ಗೀತೆಗಳನ್ನು ಆಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಲಮಾಣಿ ಗುರುಗಳು ಏನಿದ್ದಾರೆ ಅವ್ರಿಗೆ ಹೇಳ್ಬಿಡಿ. ಆ ಜವಾಬ್ದಾರಿಯನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು. ನಿಭಾಯಿಸಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ನಾವು ಕೋಆರ್ಡಿನೇಷನ್ ಮುಖಾಂತರ ಮಾಡೋಣ ಅಂತ ಈ ಸಂದರ್ಭದಲ್ಲಿ